ಅನೇಕ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸೆಂಟೆನ್ಸ್ ಮಾಡಕ್ಕೆ ಬರುತ್ತೆ, ಐ ಆಮ್ ಹ್ಯಾಪಿ, ಶಿ ಈಸ್ ದೇರ್, ಶಿ ಈಸ್ ಎಟ್ ಹೋಮ್ ಅಂತೇಳಿ. ಆದರೆ ಲಾಂಗ್ ಸೆಂಟೆನ್ಸ್ ಮಾಡಬೇಕಂದ್ರೆ ಕೈಕಾಲು ಬಿಡ್ತಾರೆ. ಹಾಗಾಗಿ ಅವರಿಗೆ ಏನಾಗುತ್ತೆ, ಚೆನ್ನಾಗಿ ಕಮ್ಯುನಿಕೇಶನ್ ಮಾಡೋಕ್ಕೆ ಬರಲ್ಲ, ಒಂದು ಇಂಗ್ಲೀಷಲ್ಲಿ ವಾಟ್ಸಪ್ ಕಮ್ಯುನಿಕೇಶನ್ ಮಾಡೋಕ್ಕೂ ಬರುವುದಿಲ್ಲ. ಹಾಗಾಗಿ ಇವತ್ತು ನಾನು ಏನು ಮಾಡ್ತೀನಿ, ಅದೇ ಸಿಂಪಲ್ ಸೆಂಟೆನ್ಸ್ ಅನ್ನೇ ಕಲಿತು ಕೇವಲ ಇವನ್ ಇಫ್ ಎಂಬ ಒಂದು ಪದ ಯೂಸ್ ಮಾಡಿದರೆ ಓವರಾಲ್ ಲಾಂಗರ್ ಸೆಂಟೆನ್ಸ್ ನಮಗೆ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಸೊ ವಿಡಿಯೋ ಎಂಡ್ವರೆಗೂ ದಯವಿಟ್ಟು ನೋಡ್ರಿ. ಆದರೆ ಪೆನ್ ಒಂದು ಬುಕ್ಸ್ ಇದ್ರೆ ಅದನ್ನು ಸ್ವಲ್ಪ ರೈಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಹೆಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, ಈಗ ಇವನ್ ಇಫ್ ಎಂಬ ಈ ಒಂದು ಪದದ ಅರ್ಥ ಏನು ಅಂತ ಹೇಳಿದರೆ ಆದರೂ ಸಹ ಅಂತ ಅರ್ಥ. ಯಾವುದೇ ಒಂದು ಸೆಂಟೆನ್ಸ್ ಇದು ಮೊದಲು ಇವನ್ ಇಫ್ ಅಂತ ಪದವನ್ನು ಹಾಕಿದರೆ ಅದರ ಅರ್ಥ ಏನು ಬರುತ್ತೆ, ಆದರೂ ಕೂಡ. ನಿಮ್ಗೆಲ್ರಿಗೂ ಗೊತ್ತಿರುವ ಪದ ಏನು, ಕರಿಯಾ ಐ ಲವ್ ಯು ಎಂಬ ಪದ ಇದೆಯಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆಯಲ್ಲ. ಐ ಲವ್ ಯು ಅಂದರೆ ಎಲ್ರಿಗೂ ಗೊತ್ತು, ಏನರ್ಥ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ಇದರ ಮೊದಲು ಇವನ್ ಇಫ್ ಅಂತ ಯೂಸ್ ಮಾಡ್ರಿ, ಇವನ್ ಇಫ್ ಐ ಲವ್ ಯು ಏನರ್ಥ ಬಂತು, ನಾನು ನಿನ್ನನ್ನು ಪ್ರೀತಿ ಮಾಡಿದ್ರೂ ಸಹ. ಸೊ ನೋಡಿ, ಇಲ್ಲೊಂದು ಕನ್ನಡ ಸೆಂಟೆನ್ಸ್ ಕೊಡ್ತೀನಿ, ನೀನು ನನಗೆ ಬೈದ್ರೂ ಸಹ ನಾನು ಬೈಯಲ್ಲ. ನೀನು ಬೈಯುವುದು ಎಂಬುದನ್ನು ಇಂಗ್ಲೀಷಲ್ಲಿ ನಿಮಗೆ ಹೇಳಕ್ಕೆ ಬರುತ್ತಲ್ಲ, ನೀನು ಬೈಯುವುದು ಅಂದರೆ ಯೂಸ್ ಕೋಲ್ಡ್ ಅಂತ ಹೇಳ್ತೀವಿ. ಯೂಸ್ ಕೋಲ್ಡ್ ಅಂದರೆ ನೀನು ಬೈಯುವುದು. ಅದರ ಮೊದಲು ಇವನ್ ಇಫ್ ಸೇರಿಸ್ರಿ, ಇವನ್ ಇಫ್ ಯು ಸ್ಕೋಲ್ಡ್, ನಾನು ಬೈಯಲ್ಲ, ನಿಮ್ಗೆ ಗೊತ್ತಿದೆಯಲ್ಲ ಫ್ಯೂಚರ್, ಐ ವಿಲ್ ನಾಟ್ ಸ್ಕೋಲ್ಡ್ ಯು. ಇವನ್ ಇಫ್ ಯು ಸ್ಕೋಲ್ಡ್, ಐ ವಿಲ್ ನಾಟ್ ಸ್ಕೋಲ್ಡ್ ಯು. ಸೊ ಇದರ ಫಾರ್ಮುಲಾ ಯಾವ ಥರ ಅಂತ ಹೇಳಿದರೆ, ಯಾವುದೇ ಸೆಂಟೆನ್ಸ್ ನಿಮ್ಮ ಮನಬಂದ ಸೆಂಟೆನ್ಸಿಗೆ ಒಂದು ಸಬ್ಜೆಕ್ಟು ಒಂದು ಪ್ರೆಡಿಕೇಟಿವ್ ಇರುತ್ತೆ. ನೋಡ್ರಿ, ಇವನ್ ಇಫ್ ಆ ಸೆಂಟೆನ್ಸ್ ಇದು ಮೊದಲು ಇವನ್ ಇಫ್ ಹಾಕಿದರೆ ಅದೇನಾಗುತ್ತೆ, ಒಂದು ಲಾಂಗರ್ ಸೆಂಟೆನ್ಸ್ ಆಗಿಬಿಡುತ್ತೆ. ಅದರ ನಂತರ ಒಂದು ಫುಲ್ ಸೆಂಟೆನ್ಸನ್ನು ನಾವೇನು ಮಾಡಬೇಕು, ಕಂಪ್ಲೀಟ್ ಸೆಂಟೆನ್ಸನ್ನು ಏನು ಮಾಡಬೇಕು, ಹಾಕಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯು ಸ್ಕೋಲ್ಡ್ ಮೀ ಅಂದ್ರೆ ಏನು, ನೀನು ನನಗೆ ಬೈದಿದ್ದಿ. ಅದರ ಮೊದಲು ಇವನ್ ಇಫ್ ಹಾಕ್ರಿ, ಏನಾಯ್ತು, ಇವನ್ ಇಫ್ ಯು ಸ್ಕೋಲ್ಡ್ ಮೀ, ನೀ ನನಗೆ ಬೈದ್ರೂ ನಾನು ನಿನಗೆ ಬೈಯಲ್ಲ, ಐ ವಿಲ್ ನಾಟ್ ಸ್ಕೋಲ್ಡ್. ಇದು ಐ ವಿಲ್ ನಾಟ್ ಸ್ಕೋಲ್ಡ್ ಅಂತಾನೆ ಹಾಕಬೇಕಾಗಿಲ್ಲ. ಇವನ್ ಇಫ್ ಯು ಸ್ಕೋಲ್ಡ್ ಮೀ, ನೀನು ನನಗೆ ಬೈದ್ರೂ ಐ ಡೋಂಟ್ ಕೇರ್, ಏನರ್ಥ, ನಾನು ಕೇರೇ ಮಾಡಲ್ಲ. ಇಲ್ಲಿ ನೋಡ್ರಿ, ನೀನು ಪ್ರಯತ್ನ ಮಾಡುವುದಿಲ್ಲ ಅಂತ ಹೇಳಬೇಕಾದ್ರೆ ಯು ಡೋಂಟ್ ಟ್ರೈ ಅಂತ ಇರುತ್ತೆ. ಇದರ ಮೊದಲು ಇವನ್ ಇಫ್ ಹಾಕ್ರಿ, ಇವನ್ ಇಫ್ ಯು ಡೋಂಟ್ ಟ್ರೈ, ನೀನು ಟ್ರೈ ಮಾಡದಿದ್ರೂ ಕೂಡ ಯು ವಿಲ್ ಗೆಟ್ ಜಾಬ್, ನಿನ್ನ ಜಾಬ್ ಸಿಗುತ್ತೆ. ಯಾಕಂದರೆ ನಿನಗೆ ಕಾಂದಾನ್ಕ ದೌಲತ್ ಇದೆ, ಫ್ಯಾಮಿಲಿ ಜನರೇಷನಲ್ ವೆಲ್ತ್ ಇದೆ ಎಂಬ ಅರ್ಥ. ಇಲ್ಲಿ ನೋಡ್ರಿ, ಅವಳು ಹ್ಯಾಪಿ ಆಗಿದ್ದಾಳೆ ಎಂಬುದನ್ನು ಇಂಗ್ಲೀಷಲ್ಲಿ ಹೌ ಇಸ್ ಶಿ ಅಂತ ಕೇಳ್ತೀವಿ. ಅದರ ಕ್ವಶನಲ್ಲಿ ಆನ್ಸರ್ ಏನು ಕೊಡು, ಶಿ ಈಸ್ ಹ್ಯಾಪಿ, ಅವಳು ಹ್ಯಾಪಿ ಆಗಿದ್ದಾಳೆ. ಈ ಶಿ ಈಸ್ ಹ್ಯಾಪಿ ಮೊದಲು ಇವನ್ ಎಂಬ ಪದವನ್ನು ಯೂಸ್ ಮಾಡಿ ನೋಡ್ರಿ. ಇವನ್ ಇಫ್ ಶಿ ಈಸ್ ಹ್ಯಾಪಿ, ಅವಳು ಹ್ಯಾಪಿ ಆಗಿದ್ರೂ ಕೂಡ ಐ ಆಮ್ ನಾಟ್ ಹ್ಯಾಪಿ, ನಾನು ಹ್ಯಾಪಿ ಅಲ್ಲ. ಸಿಂಪಲ್. ಇನ್ನು ವೆರ್ ಆರ್ ಯು ಅಂತ ಕ್ವಶನ್ಗೆ ಆನ್ಸರ್ ಏನು ಕೊಡ್ತೀರಾ, ಐ ಆಮ್ ಎಟ್ ಹೋಮ್ ಅಂತ ಹೇಳ್ತೀರಿ, ನಾನು ಮನೆಯಲ್ಲಿದ್ದೀನಿ. ಇದರ ಮೊದಲು ಇವನ್ ಇಫ್ ಹಾಕ್ರಿ, ಇವನ್ ಇಫ್ ಐ ಆಮ್ ಎಟ್ ಹೋಮ್, ನಾನು ಮನೆಯಲ್ಲಿದ್ದರೂ ಕೂಡ ಐ ವಿಲ್ ಅರೇಂಜ್ ಮನಿ ಫಾರ್ ಯು, ನಾನು ನಿನಗೋಸ್ಕರ ಹಣ ಅರೇಂಜ್ ಮಾಡಿ ಕೊಡ್ತೀನಿ. ಯೂಸ್ ಮಾಡ್ಬೋದು, ಏನು ಸೆಂಟೆನ್ಸನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಇವನ್ ಇಫ್ ನಂತರ ನಾನು ಫಾರ್ ಎಕ್ಸಾಂಪಲ್ ಐ ಆಮ್ ಹ್ಯಾಪಿ ಅಂತ ಹಾಕ್ತೀನಿ, ಏನು ಅರ್ಥ ಆಯಿತು, ನಾನು ಖುಷಿಯಾಗಿದ್ದೀನಿ ಎಂಬ ಅರ್ಥ. ನಿಮ್ಗೆ ಗೊತ್ತಿರುತ್ತಲ್ಲ ಈ ಸೆಂಟೆನ್ಸ್ ಏನಾಯಿತು, ಐ ಆಮ್ ಇವನ್ ಇಫ್ ಐ ಆಮ್ ಹ್ಯಾಪಿ ಅಂದರೆ ನಾನು ಖುಷಿಯಾಗಿದ್ದರೂ ಕೂಡ ಐ ವಿಲ್ ನಾಟ್ ಕಾಲ್ ಯು, ನಾನು ನಿನ್ನ ಕಾಲ್ ಮಾಡಲ್ಲ. ಇನ್ನು ನಾನು ಈಗ ಆರಾಮಿಲ್ಲ ಅಂತ ಹೇಳಬೇಕು, ಹೌ ಟು ಸೇ, ಐ ಆಮ್ ನಾಟ್ ವೆಲ್. ಹೌ ಆರ್ ಯು ಅಂತ ಕೇಳಬೇಕಾದ್ರೆ ಐ ಆಮ್ ನಾಟ್ ಫೈನ್ ಅಂತ ಹೇಳ್ತೀವಲ್ಲ, ನನಗೆ ಆರಾಮಿಲ್ಲ. ಅದರ ಮೊದಲು ಇವನ್ ಇಫ್ ಅಂತ ಸೇರಿಸರಿ, ಇವನ್ ಇಫ್ ಐ ಆಮ್ ನಾಟ್ ಫೈನ್, ನನಗೆ ಆರಾಮಿಲ್ಲದಿದ್ರೂ ಕೂಡ ಐ ವಿಲ್ ಕಮ್ ಟು ದ ಕ್ಲಾಸ್, ನಾನು ಕ್ಲಾಸಿಗೆ ಬರ್ತೀನಿ. ಮಳೆ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಇಟ್ ರೈನ್ಸ್. ಇದರ ಮೊದಲು ಇವನ್ ಇಫ್ ಅಂತ ಸೇರಿಸಿ, ಇವನ್ ಇಫ್ ಇಟ್ ರೈನ್ಸ್ ಐ ವಿಲ್ ಪ್ಲೇ, ಮಳೆ ಬಂದರೂ ಕೂಡ ನಾನು ಆಟ ಆಡ್ತೀನಿ. ನೀನು ಬೈಯುವುದೆಂಬುದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತೀರಿ, ಯು ಸ್ಕೋಲ್ಡ್ ಅಂತ ಹೇಳಿದ್ರೆ ನೀನು ಬೈಯುವುದು. ಇವನ್ ಇಫ್ ಯು ಸ್ಕೋಲ್ಡ್, ನೀನು ಬೈದರೂ ಕೂಡ ಐ ವಿಲ್ ನಾಟ್ ಟ್ರೈ, ನೀನು ಬೈದರೂ ಸಹ ನಾನು ಟ್ರೈ ಮಾಡಲ್ಲ. ಇನ್ನು ನಾನು ಬೀಳ್ತೀನಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಐ ಫಾಲ್. ಇವನ್ ಸೇರಿಸ್ರಿ, ಇವನ್ ಇಫ್ ಐ ಫಾಲ್, ನಾನು ಬಿದ್ದರೂ ಕೂಡ ಐ ವಿಲ್ ಗೆಟ್ ಅಪ್ ಅಗೇನ್, ನಾನು ಮತ್ತೆ ಎದ್ದು ಹೇಳ್ತೀನಿ. ಇನ್ನು ಯಾರು ನನಗೆ ಸಹಾಯನೇ ಮಾಡ್ತಿಲ್ಲ ಅಂತ ಹೇಳಬೇಕು, ನೋ ಒನ್ ಹೆಲ್ಪ್ಸ್ ಮೀ ಎಂಬ ಅರ್ಥ ಅಲ್ವಾ, ನೋ ಒನ್ ಹೆಲ್ಪ್ಸ್ ಮೀ. ಇನ್ನು ಯಾರು ನನಗೆ ಸಹಾಯ ಮಾಡಿದಿದ್ರೂ ಕೂಡ ಅಂತ ಹೇಳಬೇಕಾದ್ರೆ ಇವನ್ ಇಫ್ ನೋ ಒನ್ ಹೆಲ್ಪ್ಸ್ ಮೀ ಐ ವಿಲ್ ಡೂ ಇಟ್, ನಾನು ಮಾಡ್ತೀನಿ. ನಾನು ಸುಸ್ತಾಗ್ಬಿಟ್ಟಿದ್ದೀನಪ್ಪ ಅಂತ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಐ ಆಮ್ ಎಕ್ಸಾಸ್ಟೆಡ್ ಅಥವಾ ಐ ಆಮ್ ಟಯರ್ಡ್ ಅಂತ ಹೇಳ್ತೀನಿ. ಸಿಂಪಲ್ ಸೆಂಟೆನ್ಸ್ ನಾನು ಯೂಸ್ ಮಾಡಿದ್ರೆ ಐ ಆಮ್ ಟಯರ್ಡ್. ಇದರ ಮೊದಲು ಇವನ್ ಇಫ್ ಅಂತ ಯೂಸ್ ಮಾಡಿರಿ, ಇವನ್ ಇಫ್ ಐ ಆಮ್ ಟಯರ್ಡ್, ನಾನು ಟಯರ್ಡ್ ಆದರೂ ಕೂಡ ಐ ವಿಲ್ ಫಿನಿಶ್ ಮೈ ಹೋಮ್ ವರ್ಕ್. ಇನ್ನು ನನ್ನ ಫ್ರೆಂಡ್ ಅಬ್ಸೆಂಟ್ ಇದ್ದಾನೆ ಅಂತ ಹೇಳಬೇಕು, ಮೈ ಫ್ರೆಂಡ್ ಈಸ್ ಆಬ್ಸೆಂಟ್ ಅಂತ ಹೇಳ್ತೀವಲ್ಲ, ಅದರ ಮೊದಲು ಯೂಸ್ ಮಾಡಿರಿ, ಇವನ್ ಇಫ್ ಮೈ ಫ್ರೆಂಡ್ ಈಸ್ ಆಬ್ಸೆಂಟ್ ಐ ವಿಲ್ ಗೋ ಟು ಸ್ಕೂಲ್, ನಾನು ಸ್ಕೂಲಿಗೆ ಹೋಗ್ತೀನಿ. ಇನ್ನು ನಾನು ಗೇಮ್ ಸೋಲ್ತೀನಿ ಅಂತ ಹೇಳಿದ್ರೆ ಲೂಸ್ ಅಲ್ವಾ, ಲೂಸ್ ಅಂತ ಹೇಳ್ತೀವಿ. ಐ ಲೂಸ್ ದ ಗೇಮ್, ಇವನ್ ಇಫ್ ಐ ಲೂಸ್ ದ ಗೇಮ್ ಐ ವಿಲ್ ಬಿ ಹ್ಯಾಪಿ, ನಾನು ಹ್ಯಾಪಿ ಆಗಿರ್ತೀನಿ. ಫುಡ್ ಬಹಳಷ್ಟು ಸ್ಪೈಸಿ ಇದೆ ಅಂತ ಹೇಳಬೇಕಾದ್ರೆ ಏನು ಹೇಳ್ತೀವಿ, ದ ಫುಡ್ ಈಸ್ ಸ್ಪೈಸಿ ಅಂತ ಹೇಳ್ತೀವಿ, ಸ್ಪೈಸಿ. ಅದರ ಮೊದಲು ಇವನ್ ಇಫ್ ಅಂತ ಯೂಸ್ ಮಾಡಿ, ಇವನ್ ಇಫ್ ದ ಫುಡ್ ಇಸ್ ಸ್ಪೈಸಿ ಐ ವಿಲ್ ಈಟ್ ಇಟ್, ನಾನು ತಿಂತೀನಿ. ರೋಡ್ ಲಾಂಗ್ ಅದ ಹೆಂಗೆ ಹೇಳೋದು ಇಂಗ್ಲೀಷಲ್ಲಿ, ದ ರೋಡ್ ಈಸ್ ಲಾಂಗ್, ದ ರೋಡ್
ಈಸ್ ಲಾಂಗ್ ಅಂತ ಹೇಳ್ತೀವಿ. ದ ರೋಡ್ ಈಸ್ ಲಾಂಗ್, ಅದರ ಮೊದಲು ಈವನ್ ಇಫ್ ಅಂತ ಹಾಕಿರಿ. ಈವನ್ ಇಫ್ ದ ರೋಡ್ ಈಸ್ ಲಾಂಗ್, ರೋಡ್ ಲಾಂಗ್ ಇದ್ರೂ ಕೂಡ ನಾವು ನಡೀತೀವಿ. ಇನ್ನು ಅದು ಬಹಳಷ್ಟು ಡಿಫಿಕಲ್ಟ್ ಇದೆ ಎಂಬುದನ್ನು ನೀವು ನಾರ್ಮಲಿ ನಿಮ್ಗೆ ಗೊತ್ತಿರುತ್ತೆ. ಇಟ್ಸ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಇಟ್ಸ್ ಡಿಫಿಕಲ್ಟ್, ಇದರ ಮೊದಲು ಈವನ್ ಇಫ್ ಸೇರಿಸಿರಿ. ಈವನ್ ಇಫ್ ಇಟ್ ಡಿಫಿಕಲ್ಟ್ ಐ ವಿಲ್ ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಏನೇ ಆದರೂ ನಾನು ಮಾಡ್ತೀನಿ. ಇದಕ್ಕೊಂದು ಎಕ್ಸಾಂಪಲನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಬೇಕು. ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್.